ನೀವು ಹೋಗಮ್ಮ ಹೋಗಮ್ಮ ಒಳಗೆ ಹೋಗಮ್ಮ ಹೋಗು. ಅಮ್ಮ ತಾಯಿ ಒಂದ್ ನಿಮಿಷ ಬಾಮ್ಮ. ಗೋವಿಂದ ಕೊಡಮ್ಮ ಈ ಕಡೆ ಬಾಮ್ಮ. ಶ್ರೀಮಂತರಿಗೆ ಹೆಣ್ಣು ಮಕ್ಕಳಾದ್ರೆ ಪರವಾಗಿಲ್ಲ, ಬಡವರಿಗೆ ಹೆಣ್ಣು ಮಕ್ಕಳಾದ್ರೆ ಅದನ್ನ ಕೊಂದಾಕ್ಬಿಡೋದಾ? ಶ್ರೀಮಂತರಿಗೊಂದು ನ್ಯಾಯ, ಬಡವ್ರಿಗೊಂದು ನ್ಯಾಯ. ಲೋ ದೊಡ್ಡ ಮನುಷ್ಯ, ನೀ ಜನ್ಮ ಕೊಟ್ಟಿದ್ದೆ ಈ ಹೆಣ್ಣು ಮಗುನ ಈ ಊರ್ನವ್ರು ನೋಡೋ ಹಾಗೆ ನಾನು ಓದ್ಕೊಂಡು ಹೋಗ್ತೀನಿ. ಈ ತಾತ ಮುತ್ತಾತನ ಕಾಲದೆಲ್ಲ ಬಿಟ್ಟೆ ಅಲ್ಲ, ಅವೆಲ್ಲ ನಮ್ಮ ಹತ್ರ ನಡೆಯಲ್ಲ. ಅವನ್ ಯಾವನೋ ಬಂದು ನಮ್ಮೂರ್ ಹೆಣ್ಣು ಮಗುಗೆ ಎಕ್ಕದಾಲ್ ಕುಡಿಸಿ ಸಾಯಿಸದ್ನಲ್ಲ, ಅವನಿಗೆ ನೀನ್ ಶಿಕ್ಷೆ ಕೊಡಿಸ್ಲಿಲ್ಲ, ಈ ನಿನ್ನ ಮಗಳಿಗೆ ಎಕ್ಕದಾಲಲ್ಲ ಪಾಲಿಡಾಲ್ ಕುಡಿಸಿ ಸಾಯಿಸ್ಬಿಡ್ತೀನಿ. ತನ್ನಾಲ್ ಪೊನ್ನಾಲ್. ವಯಸ್ಸಿಗೆ ಬಂದ್ ಹುಡುಗಿನ ಮುಟ್ಟಿ ಯಾಗ ಹೊತ್ಕೊಂಬಂದೆ. ನಿಂಗೇನ್ ಹೇಳೋರ್ ಕೇಳೋರ್ ಯಾರು ಇಲ್ವಾ? ಸ್ವಲ್ಪ ಸುಮ್ನೆ ಇರ್ತೀಯ ನೀನು? ನಾನೇ ಟೆನ್ಷನ್ ಅಲ್ಲಿ ಇದ್ದೀನಿ. ಏನ್ ಟೆನ್ಷನ್? ಇವಳು ನಾನು ಒತ್ಕೊಂಬಂದ, ಇವಳಿಗೆ ಪ್ರಜ್ಞೆ ತಪ್ಪೋಯ್ತು. ಹೆಂಗ್ ತಪ್ತು? ನನಗೇನ್ ಗೊತ್ತು? ಅಲ್ಲ, ಈಗ ಅವಳಿಗೆ ಪ್ರಜ್ಞೆ ಬಂದ್ರೆ ಊಟ ತಿನ್ಸೋಣ ಅಂತ ಕಾಯ್ತಾ ಇದ್ದೀನಿ. ಅದು ನನಗೆ ಟೆನ್ಷನ್ ಅಲ್ವಾ? ಅದು ನಿನ್ಗೆ ಗೊತ್ತಾಗತ್ತಾ? ನಿನಗೆಲ್ಲಿ ಗೊತ್ತಾಗತ್ತೆ? ಅಜಯ್ ದಯವಿಟ್ಟು ರೈಟ್ ಬಿಡು. ಗೋ. ಇದನ್ನ ಏನಂತ ಕರೆದ್ರೆ ಎದ್ದಳ್ಬಹುದು? ಬಂಗಾರಮ್ಮವ್, ಸಿಂಗರಮ್ಮವ್, ಹತ್ತೇರಿಕೆ. ಹೆದರ್ಕೋಬೇಡ, ಹೆದರ್ಕೋಬೇಡ, ಏನು ಆಗಿಲ್ಲ, ಏನು ಆಗಿಲ್ಲ, ಎಲ್ಲ ಕ್ಲೀನ್ ಆಗಿದೆ. ಚಿರ್ಚಬೇಡ, ನನ್ ಟೆನ್ಷನ್ ಕೊಡ್ಬೇಡ. ಚುಪ್ ಚುಪ್ ಚುಪ್. ನಿಮ್ಮ ಅಪ್ಪ ಇದಾನಲ್ಲ, ನಿಮ್ಮಪ್ಪ ಎಂತ ಕೆಲಸ ಮಾಡಿದಾನ ಗೊತ್ತಾ? ಊರಲ್ಲಿರೋ ಹೆಣ್ಣು ಮಕ್ಕಳನ್ನೆಲ್ಲ ಒಬ್ಬ ಕೊಲ್ತಿದ್ದಾನೆ. ಅದಕ್ಕೆ ನಿಮ್ಮಪ್ಪ ಸಪೋರ್ಟು. ತಪ್ಪು ತಾನೆ? ತಪ್ಪು ತಾನೆ? ಏನ್ ನಿಮ್ಮಪ್ಪನ ಹತ್ರ ಹೋಗ್ಬೇಕು? ಏನ್ ನಿಮ್ಮಪ್ಪ? ಸುಮ್ನೆ ಬಿಡು, ಟೆನ್ಷನ್ ಕೊಡ್ಬೇಡ ನನ್ಗೆ. ಈಗ ಒಂದು ಹೆಣ್ಣು ಮಗುನ ಕೊಂದಿದ್ದು ತಪ್ಪು ತಾನೆ? ಅವನಿಗೆ ಶಿಕ್ಷೆ ಆಗ್ದಿರೋದು ತಪ್ಪು ತಾನೆ? ತಪ್ಪು ತಾನೆ? ಅದಕ್ಕೆ ಅವನಿಗೆ ಶಿಕ್ಷೆ ಆಗ್ಲಿ ಅಂತ ನಾನು ನಿನ್ನ ಇಲ್ಲಿಗೆ ಒತ್ಕೊಂಡ್ ಬಂದಿರೋದು. ಇಲ್ಲಿ ಈ ಮನೆಯಲ್ಲಿ ನೀನ್ ಯಾವುದಕ್ಕೂ ಯೋಚನೆ ಮಾಡ್ಬೇಡ. ನಮ್ಮ ಅಜ್ಜಿ ಇದ್ದಾಳೆ, ಫಸ್ಟ್ ಕ್ಲಾಸ್ ಆಗಿ ಅಡಿಗೆ ಮಾಡ್ತಾಳೆ. ಟೈಮ್ಗೆ ಚೆನ್ನಾಗಿ ಗಡತ್ತಾಗಿ ಉಣ್ಣು ಬಿಟ್ಟು ಹಾಯಾಗಿ ಬಿದ್ಕೋ. ನಾನು ಏನು ಮಾಡ್ದೆ ಅಂತ ಇಷ್ಟೊಂದು ಕಿರ್ಚ್ಕೊತಿದ್ದಾಳೆ.